ಓಂ ಶಾಂತಿ. ಮುರಳಿಯ ದಿನಾಂಕ 10/12/23. ಅವ್ಯಕ್ತ ಬಾಪ್ ದಾದಾ ರಿವೈಸ್ ಮುರಳಿ 23/2/97. साथी को साथ रख, साक्षी और खुशनुमा तख्त नशीं रहो. ಸಾಥಿ ತಂದೆಯನ್ನ ಜೊತೆಗೆ ಇಟ್ಟುಕೊಂಡು ಸಾಕ್ಷಿಯಾಗಿ ಇರಿ ಮತ್ತು ಸದಾ ಹಸನ್ಮುಖಿಯಾಗಿ ಹರ್ಷಿತಮುಖಿಯಾಗಿ ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಸ್ಥಿತ ಆಗಿರಿ. आज विश्व कल्याणकारी बाप विश्व के चारों तरफ के बच्चों को देख हर्षित हो रहे. सभी बच्चों के स्नेह और सहयोग की रेखाएं बच्चों के चेहरे से दिखाई दे रही. ಈ ದಿನ ವಿಶ್ವ ಕಲ್ಯಾಣಕಾರಿ ತಂದೆ ವಿಶ್ವದ 4 ಕಡೆಯ ಮಕ್ಕಳನ್ನ ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಎಲ್ಲ ಮಕ್ಕಳ ಸ್ನೇಹ ಮತ್ತು ಸಹಯೋಗದ ರೇಖೆಗಳು ಮಕ್ಕಳ ಚೆಹರೆಯಲ್ಲಿ ಕಾಣ್ತಾ ಇವೆ. ಹರೇಕ್ ಕೆ ದಿಲ್ ಸೆ ಮೇರಾ ಬಾಬಾ ಯಹ ಗೀತ್ ಬಾಪ್ ದಾದಾ ಸುನ್ ರಹೆ. ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ತಂದೆ ಎಂಬ ಗೀತೆಯನ್ನು ಮೂಡಿ ಬರುವುದನ್ನು ಬಾಬಾ ಕೇಳಿಸ್ಕೋತಾ ಇದ್ದಾರೆ. ಬಾಪ್ ದಾದಾ भी रेस्पॉन्ड में कहते, ओ मेरे अति प्रिय अति स्नेही लाडले बच्चे, हर एक बच्चा प्रिय लाडले है. क्यों? ಬಾಪ್ ದಾದಾರವರು ಸಹ ಮಕ್ಕಳ ಗೀತೆಯ ಪ್ರತಿಯಾಗಿ ತಾವು ಸಹ ಒಂದು ಗೀತೆಯನ್ನ ಮನಸ್ಸಿನ ಮೂಲಕ ಹಾಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಮಕ್ಕಳೇ, ನನ್ನ ಸ್ನೇಹಿ ಮಕ್ಕಳೇ, ಏಕೆಂದರೆ ಪ್ರತಿಯೊಬ್ಬರ ಮೇಲೆ ತಂದೆಗೆ ಪ್ರೀತಿ ಇದೆ. ಪ್ರತಿಯೊಬ್ಬ ಮಗು ಸಹ ತಂದೆಯ ಮುದ್ದಿನ ಮಗು ಆಗಿದೆ. ಯಾಕೆ? फोटो में कोई में भी कोई हो तो लाडले हुए ना. बाप दादा भी लाडले बच्चों को देख खुश होते हैं. बच्चों को भी सदा खुशी में डांस करते हुए सदा देखना चाहते हैं. ಬಾಬಾ ಹೇಳ್ತಾರೆ, ನೀವು ನನ್ನ ಮುದ್ದಿನ ಮಕ್ಕಳು, ಏಕೆಂದರೆ ಕೋಟಿಯಲ್ಲಿ ಕೆಲವರು ಮಾತ್ರ ನನ್ನನ್ನ ಗುರ್ತಿಸಿ ಇಲ್ಲಿಗೆ ಬಂದಿದ್ದೀರಿ. ಹೀಗೆ ಮಕ್ಕಳು ಸದಾ ಖುಷಿಯಲ್ಲಿ ಕುಣಿತಾ ಇದ್ರೆ ಬಾಬೋರ್ಗೂ ಸಹ ನೋಡಲಿಕ್ಕೆ ಖುಷಿ ಆಗ್ತದೆ. ಆದರೆ ಮಕ್ಕಳು ಸದಾ ಖುಷಿ में रहते हो या खुशी में फर्क पड़ता है. कभी बहुत खुशी, कभी थोड़ी कम और कभी बहुत कम. ಮಕ್ಕಳು ಖುಷಿಯಲ್ಲಿ ಇರೋದನ್ನ ನೋಡಲಿಕ್ಕೆ ಬಾಬಾ ಇಷ್ಟಪಡ್ತಾರೆ. ಆದರೆ ಮಕ್ಕಳ ಖುಷಿ ಒಮ್ಮೆ ಜಾಸ್ತಿ ಇರ್ತದೆ, ಒಮ್ಮೆ ಸ್ವಲ್ಪ ಕಡಿಮೆ ಆಗ್ತದೆ, ಒಮ್ಮೆ ಬಹಳ ಕಡಿಮೆ ಆಗಿಬಿಡ್ತದೆ. बाप ने पहले भी सुनाया, वर्तमान समय आप बच्चों की विश्व को इस सेवा की आवश्यकता है जो चेहरे से, नैनों से, 2 शब्द से हर आत्मा के दुख को दूर कर ಖುಷಿ दे दो. ಬಾಬವರು ಈ ಮೊದಲು ಸಹ ತಿಳಿಸಿದರೆ, ವರ್ತಮಾನ ಸಮಯದಲ್ಲಿ ವಿಶ್ವದ ಆತ್ಮರಿಗೆ ಮಕ್ಕಳಿಂದ ಖುಷಿ ಬೇಕಾಗಿದೆ. ಆ ಖುಷಿ ನಿಮ್ಮ ಚೆಹರೆಯ ಮೂಲಕ, ನಯನಗಳ ಮೂಲಕ, ಶಬ್ದಗಳ ಮೂಲಕ ನೀವು ಅನೇಕರಿಗೆ ಕೊಡಬೇಕು. ಅನೇಕರ ದುಃಖವನ್ನ ದೂರ ಮಾಡಬೇಕು. आपको देखते ही खुश हो जाए, इसलिए खुशनुमा चेहरा, खुशनुमा मूरत सदा रहे. ನಿಮ್ಮನ್ನ ನೋಡಿದ್ರೇನೆ
ದುಃಖಿ ಆತ್ಮರಿಗೆ ಖುಷಿ ಆಗಬೇಕು. ನಿಮ್ಮ ಖುಷಿಯ ಚೆಹರೆ, ಖುಷಿಯ ಮೂರ್ತಿಯನ್ನು ಒಂದೇ ಥರ ಇರಬೇಕು. क्योंकि मन की खुशी सूरत से स्पष्ट दिखाई देती. ಏಕೆಂದರೆ ಮನಸ್ಸಿನ ಖುಷಿ ಮುಖದಲ್ಲಿ ಕಾಣಿಸ್ತದೆ. कितना भी कोई भटकता हुआ परेशान दुख की लहर में आए, खुशी में रहना असंभव समझते हो, लेकिन आपके सामने आते ही आपकी मूरत, आपकी वृत्ति, आपकी दृष्टि आत्मा को ಪರಿವರ್ತನ್ ಕರ್ಲಿ. ಒಬ್ಬರು ಅಲೆದಾಡುತ್ತಾ ದುಃಖಿಯಾಗಿ ಖುಷಿಯಲ್ಲಿ ಇರುವುದೇ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಹತ್ತಿರ ಬಂದಾಗ ನಿಮ್ಮ ಚೆಹರೆಯಿಂದ, ನಿಮ್ಮ ವೃತ್ತಿಯಿಂದ, ನಿಮ್ಮ ದೃಷ್ಟಿಯಿಂದ ಆ ಆತ್ಮಕ್ಕೆ ಖುಷಿಯ ಅನುಭವ ಆಗಬೇಕು. ಆ ಆತ್ಮದಲ್ಲಿ ಪರಿವರ್ತನೆ बरबेको. आज मन की खुशी के लिए कितना खर्चा करते हैं, कितने मनोरंजन के नए नए साधन बनाते हैं. वह है अल्पकाल के साधन और आपकी है सदा काल की सच्ची साधन. ಮನಸ್ಸಿನ ಖುಷಿಗಾಗಿ ಇವತ್ತು ಮನುಷ್ಯರು ಎಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ. ಮನೋರಂಜನೆಯ ಹೊಸ ಹೊಸ ಸಾಧನಗಳನ್ನು ಕಂಡುಹಿಡಿದಿದ್ದಾರೆ. ಆದರೆ ಅದು ಅಲ್ಪಕಾಲದ ಖುಷಿಯ ಸಾಧನಗಳಾಗಿವೆ. ನಿಮ್ಮ ಖುಷಿ ಸದಾಕಾಲದ ಖುಷಿಯಾಗಿದೆ. ಸತ್ಯ ಸಾಧನೆಯಿಂದ ಸಿಕ್ಕಿರುವ ಖುಷಿಯಾಗಿದೆ. तो साधना उन आत्माओं को परिवर्तन कर ले. हाय हाय ले आवे और वाह वाह लेकर जाए. ನಿಮ್ಮ ಸಾಧನೆಯಿಂದ ನಿಮ್ಮ ಹತ್ತಿರ ಬರುವಂಥ ಆತ್ಮರ ಪರಿವರ್ತನೆ ಆಗಲಿ. ಅವರು ಹಾಯ್ ಹಾಯ್ ಅಂತ ದುಃಖಿಯಾಗಿ ನಿಮ್ಮ ಹತ್ತಿರ ಬರಬೇಕು. ವಾಪಸ್ ಹೋಗುವಾಗ ವಾಹ್ ವಾಹ್ ಅಂತ ಖುಷಿ ಖುಷಿಯಿಂದ ಹಾಡ್ತಾ ಹೋಗಬೇಕು. ವಾಹ ಕಮಾಲ್ ಹೇ ಪರಮಾತ್ಮ ಆತ್ಮಾओं की यह सेवा करो. समय प्रति समय जितना अल्पकाल के साधनों से परेशान होते जाएंगे, ऐसे समय पर आपकी खुशी उन्हों को सहारा बन जाएंगे. ಪರಮಾತ್ಮನ ಮಕ್ಕಳ ಚಮತ್ಕಾರ ಅವರಿಗೆ ಕಾಣಿಸಲಿ. ಇಂತಹ ಸೇವೆ ಮಾಡಿರಿ. ಸಮಯ ಸಮಯದಲ್ಲಿ ಅಲ್ಪಕಾಲದ ಸಾಧನಗಳಿಂದ ಸುಸ್ತಾಗಿ ದುಃಖಿಯಾಗಿ ಆತ್ಮರು ನಿಮ್ಮ ಹತ್ತಿರ ಆಸರೆಯನ್ನು ಹುಡುಕೊಂಡು ಬರೋರಿದ್ದಾರೆ. ಏಕೆಂದರೆ ನೀವು ಅದೃಷ್ಟವಾನ್ ಆತ್ಮಗಳಾಗಿದ್ದೀರಿ, ಅದೃಷ್ಟವಂತರಾಗಿದ್ದೀರಿ. ಖುಷ ನಸೀಬ ಹೇ ಯಾ ನಹಿ? है ही खुश नसीब. आप जैसा खुश नसीब सारे कल्प में कोई नहीं. अधूरे तो नहीं है. ನೀವೆಲ್ಲರೂ ನಿಜವಾದ ಅದೃಷ್ಟವಂತರು, ಅರ್ಧ ಅದೃಷ್ಟವಂತರಲ್ಲ. ಇಡೀ ಕಲ್ಪದಲ್ಲಿ ನಿಮ್ಮ ಸಮಾನ ಭಾಗ್ಯಶಾಲಿಗಳು ಬೇರೆ ಯಾರೂ ಇಲ್ಲ. इतना नशा चेहरे और चलन से अनुभव कराओ. करा सकते हो या कराते भी हो. ಇಂತಹ ಒಂದು ನಶೆ ಖುಷಿಯನ್ನು ನಿಮ್ಮ ಚೆಹರೆಯ ಮೂಲಕ, ವರ್ತನೆಯ ಮೂಲಕ ಜನರಿಗೆ ಅನುಭವ ಮಾಡಿಸಿರಿ. ಈಗಾಗಲೇ ಅನುಭವ ಮಾಡಿಸ್ತಿದ್ದೀರಾ. ब्राह्मण जीवन में अगर खुशी नहीं तो ब्राह्मण बनकर क्या किया? ब्राह्मण जीवन अर्थात खुशी की जीवन. कभी कभी बाप दादा देखते हैं कोई कोई के चेहरे थोड़ा सा ऐसा हो जाता है. तुम सभी अच्छी तरह से जानते हो तभी हंसते हो. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಜೀವನದಲ್ಲಿ ಖುಷಿ ಇಲ್ಲ ಅಂದರೆ ಬ್ರಾಹ್ಮಣ ಜೀವನನೇ ಇಲ್ಲ ಅಂತ. ಆದರೆ ಒಮ್ಮೊಮ್ಮೆ ಮಕ್ಕಳ ಮುಖಗಳು ಬಾಡಿರ್ತವೆ, ಆಗ ಖುಷಿ ಕಡಿಮೆ ಆಗಿರ್ತದೆ.
ಹೇಗೆ ಬಾಡ್ತವೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ಬಾಬಾ ಹೇಳುವಾಗಲೇ ತಾವೆಲ್ಲರೂ ನಗ್ತಾ ಇದ್ದೀರಿ. बाप दादा को ऐसा चेहरा देख रहम भी आता है, थोड़ा सा आश्चर्य भी लगता है. मेरे बच्चे और उदास. ಬಾಪ್ ದಾದಾರವರಿಗೆ ಮಕ್ಕಳ ಬಾಡಿದ ಮುಖ ನೋಡಿದಾಗ ದಯೆ ಬರ್ತದೆ ಹಾಗೂ ಆಶ್ಚರ್ಯನೂ ಆಗ್ತದೆ. ನನ್ನ ಮಕ್ಕಳಾಗಿ ಈ ಥರ ಉದಾಸೀನ ಆಗಿದ್ದಾರಲ್ಲ ಅಂತ ಬಾಬೋರು ಯೋಚನೆ ಮಾಡ್ತಾರೆ. ಉದಾಸ್ ಅರ್ಥಾತ್ ಮಾಯಾ ಕೆ ದಾಸ್. ಲೇಕಿನ್ ಆಪ್ ತೋ ಮಾಸ್ಟರ್ ಮಾಯಾಪತಿ ಹೋ. ಉದಾಸ ಅಂದರೆ ಮಾಯೆಗೆ ದಾಸ ಆಗುವುದು. ಆದರೆ ನೀವು ಮಕ್ಕಳು ಮಾಸ್ಟರ್ ಮಾಯಾಪತಿಯಾಗಿದ್ದೀರಿ ವಿನಃ ಮಾಯೆಗೆ ದಾಸ ಆಗುವಂಥವರಲ್ಲ. ಮಾಯಾ आपके आगे क्या है? चिंटी भी नहीं है, मरी हुई चिंटी. ಮಾಯೆ ನಿಮ್ಮ ಮುಂದೆ ಏನಾಗಿದೆ? ಇರುವೇನೋ ಅಲ್ಲ, ಸತ್ತಿದ ಇರುವೆ ಅಂತ ಹೇಳ್ತಾರೆ. दूर से लगता है जिंदा है, लेकिन होती मरी हुई है. सिर्फ दूर से परखने की शक्ति चाहिए. ದೂರದಿಂದ ನೋಡಿದಾಗ ಮಾಯಾರೂಪಿ ಇರುವೆ ಜೀವಂತ ಇದೆ ಅಂತ ನಿಮಗೆ ಅನಿಸ್ತದೆ. ಆದರೆ ಹತ್ತಿರ ಬಂದಾಗ ಗೊತ್ತಾಗ್ತದೆ ಅದು ಜೀವಂತ ಇಲ್ಲ, ಅದು ಸತ್ತಿದೆ ಅಂತ. ಹೀಗೆ ಬಾಬಾ ಹೇಳ್ತಾರೆ, ದೂರದಿಂದನೇ ಮಾಯೆಯನ್ನು ಗುರ್ತಿಸುವ ಪರೀಕ್ಷಿಸುವ ಶಕ್ತಿ ನಿಮ್ಮಲ್ಲಿ ಬೇಕು. जैसे बाप की नॉलेज विस्तार से जानते हो ना, ऐसे माया के भी बहुरूपी रूप की पहचान नॉलेज अच्छी तरह से धारण कर लो. ಹೇಗೆ ತಂದೆಯ ಜ್ಞಾನವನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಂಡಿದ್ದೀರಿ, ಹಾಗೆ ಮಾಯೆಯ ಬಹುರೂಪಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, गुर्तिस्री. वह सिर्फ डराती, जैसे छोटे बच्चे होते हैं ना, तो उनको माँ बाप निर्भय बनाने के लिए डराते, कुछ करेंगे नहीं, जानबूझकर डराने के लिए करते. ऐसे माया भी अपना बनाने के लिए बहुरूप धारण करती है. ಹೇಗೆ ತಂದೆ ತಾಯಿಗಳು ಮಕ್ಕಳನ್ನು ನಿರ್ಭಯ ಮಾಡುವುದಕ್ಕಾಗಿ ಸುಮ್ಮನೆ ಹೆದರಿಸ್ತಾ ಇರ್ತಾರೆ. ನೀನು ಕಟ್ಟಿ ಹಾಕ್ತೀನಿ, ಊಟ ಕೊಡೋದಿಲ್ಲ, ಹಾಗೆ ಹೊಡಿತೀನಿ, ಹೀಗೆ ಹೊಡಿತೀನಿ ಅಂತ ಹೆದರಿಸ್ತಾ ಇರ್ತಾರೆ. ಹಾಗೆ ಮಾಯೇನೋ ಮಕ್ಕಳಿಗೆ ಹೆದರಿಸ್ತಾ ಇರ್ತದೆ. ऐसे माया भी अपना बनाने के लिए बहुरूप धारण करती है. ಮಾಯೇನೂ ಸಹ ನಿಮ್ಮನ್ನು ತಮ್ಮವನನ್ನಾಗಿ ಮಾಡಿಕೊಳ್ಳಲು ತನ್ನ ಬಹುರೂಪಗಳನ್ನು ತೋರಿಸುತ್ತದೆ. जब बहुरूप धारण करती है तो आप भी बहुरूपी बन उसको परख लो. ಹಾಗೆ ಮಾಯೆಯೂ ಸಹ ನಿಮ್ಮನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಬಹುರೂಪಿ ಆಗಿ ನಿಮ್ಮ ಹತ್ತಿರ ಬರ್ತದೆ, ಬಹುರೂಪಗಳನ್ನು ಧಾರಣೆ ಮಾಡ್ಕೋತದೆ. ಆಗ ನೀವು ಸಹ ಬಹುರೂಪಿಯಾಗಿ ಆ ಮಾಯೆಯನ್ನು ಗುರ್ತಿಸಬೇಕು. परख नहीं सकते हैं तो क्या खेल करते, युद्ध करने शुरू कर देते हो. हाय माया आ गई और युद्ध करने से बुद्धि मन थक जाता है. फिर थकावट से क्या कहते हो, ಮಾಯಾ ಬಡಿ ಪ್ರಬಲ है, ಮಾಯಾ ಬಡಿ ತೇಜ್ है. ಯಾವಾಗ ಮಾಯೆಯನ್ನು ನೀವು ಸರಿಯಾಗಿ ಪರೀಕ್ಷೆ ಮಾಡೋದಿಲ್ಲ, ಆಗ ಮಾಯೆ ಜೊತೆಗೆ ಆಟ ಆಡಲಿಕ್ಕೆ ಶುರು ಮಾಡ್ತೀರಿ. ಯಾವ ಆಟ ಅಂದರೆ ಯುದ್ಧ ಮಾಡುವ ಆಟ. ಯುದ್ಧ ಮಾಡ್ತಾ ಮಾಡ್ತಾ ಮನಸ್ಸು ಬುದ್ಧಿ ಸುಸ್ತಾಗ್ತದೆ. ಆಗ ಹೇಳ್ತೀರಿ,
ಮಾಯೆ ಬಹಳ ಪ್ರಬಲ ಆಗಿದೆ, ಮಾಯೆ ಬಹಳ शक्तिशाली कुछ भी नहीं है। आपकी कमजोरी भिन्न भिन्न माया के रूप बन जाती है। ಆದರೆ ಬಾಬಾ ಹೇಳ್ತಾರೆ, ಮಾಯೆ ಅಂದರೆ ಏನೂ ಅಲ್ಲ, ನಿಮ್ಮ ದುರ್ಬಲತೆನೇ ಮಾಯೆಯ ಅನೇಕ ರೂಪಗಳನ್ನು धारणे ಮಾಡ್ತದೆ। बाप दादा सदा हर एक बच्चे को खुश नसीब के नशे में, खुश नुमा चेहरे में और खुशी की खुराक से तंदुरुस्त और सदा खुशी के खजानों से संपन्न देखना चाहते हैं। बाप दादारವರು ಪ್ರತಿಯೊಬ್ಬರನ್ನ ಭಾಗ್ಯದ ನಶೆಯಲ್ಲಿ, ಸದಾ ಖುಷಿಯಲ್ಲಿ, ಸದಾ ಖುಷಿಯ ಆಹಾರವನ್ನು ಸೇವನೆ ಮಾಡುತ್ತಾ ನಿರೋಗಿಯಾಗಿರುವಂಥ ರೂಪದಲ್ಲಿ, ಸದಾ ಖುಷಿಯ ಖಜಾನೆಗಳಿಂದ ಸಂಪನ್ನ ಆಗುವಂಥ ರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ। ಜೀವನ್ में चाहिए ही क्या, खुराक और खजाना और क्या चाहिए। ಮನುಷ್ಯನಿಗೆ ಜೀವನದಲ್ಲಿ ಏನು ಬೇಕಿರ್ತದೆ? ಒಂದು ಆಹಾರ, ಇನ್ನೊಂದು ಸಂಪತ್ತು। आपके पास खुशी की खुराक है या स्टॉक कभी खत्म होता है क्या? खुशी का खजाना अखुट है और जितना खर्चो उतना बढ़ेगा। ಬಾಬಾ ಹೇಳ್ತಾರೆ, ನಿಮ್ಮ ಹತ್ತಿರ ಖುಷಿಯ ಪೌಷ್ಟಿಕ ಆಹಾರ ಇದೆ, ಅದು ಅಟುಟ ಖಜಾನೆಯ ರೂಪದಲ್ಲಿ ಇದೆ। ಆ ಖುಷಿಯ ಖಜಾನೆಯನ್ನು ಎಷ್ಟು ಖರ್ಚು ಮಾಡ್ತೀರಿ ಅಷ್ಟು ಅದು ಬೆಳೀತಾ ಹೋಗ್ತದೆ। कुछ भी पुरुषार्थ नहीं करो, सिर्फ एक लक्ष्य रखो कि कुछ भी हो जाए अपने मन के स्थिति द्वारा, चाहे कोई अन्य आत्माओं द्वारा, प्रकृति द्वारा, वायुमंडल द्वारा, कुछ भी हो जाए मुझे खुशी नहीं छोड़नी है। ನೀವು ಏನೇ ಪುರುಷಾರ್ಥ ಮಾಡದಿದ್ದರೂ ಒಂದು ಗುರಿಯನ್ನು ಮುಂದೆ ಇಟ್ಕೊಳ್ಳಿ। ಏನೇ ಆಗಲಿ, ನಮ್ಮದೇ ಆದ ಹಳೆ ಸಂಸ್ಕಾರದ ಸಮಸ್ಯೆ ಬರಲಿ, ಅನ್ಯ ಆತ್ಮರ ಮೂಲಕ ಪರಿಸ್ಥಿತಿ ಬರಲಿ, ಪ್ರಕೃತಿಯ ಮೂಲಕ, ವಾತಾವರಣದ ಮೂಲಕ ಏನೇ ಬಂದ್ರೂ ಸಹ ನಾನು ನನ್ನ ಖುಷಿಯನ್ನು ಬಿಡೋದಿಲ್ಲ ಎನ್ನುವ ದೃಢ ಸಂಕಲ್ಪ ಮಾಡಿರಿ। यह सहज पुरुषार्थ है ना, या खुशी खिसक जाती है, सहज है या कभी कभी मुश्किल है। ಖುಷಿಯಲ್ಲಿ ಇರುವುದು ಸಹಜ ಇದೆ ತಾನೆ, ಅಥವಾ ಕಷ್ಟ ಆಗ್ತದೆ? ದೃಢ ಸಂಕಲ್ಪ ರಖೋ और बातों को भूल जाओ। ಸದಾ ದೃಢ ಸಂಕಲ್ಪ ಇಟ್ಕೊಳ್ಳಿ, ನಾನು ನನ್ನ ಖುಷಿಯನ್ನು ಕಳ್ಕೋಬಾರ್ದು, ಇತರ ಎಲ್ಲ ವಿಚಾರಗಳನ್ನು ಮರೀರಿ। एक ही बात पक्की रखो, मुझे खुश रहना है, तो और बातें क्या लगेंगी, खेल, और अपनी खेल देखने की साक्षीपन की सीट पर सदा स्थित रहो। ಬಾಬಾ ಹೇಳ್ತಾರೆ, ಒಂದು ಮಾತನ್ನು ಪಕ್ಕಾ ಮಾಡ್ಕೊಳ್ಳಿ, ನಾನು ಸದಾ ಖುಷಿಯಲ್ಲಿ ಇರಬೇಕು। ಆಗ ಇತರ ಮಾತುಗಳು ಬಂದಾಗ ಅದು ನಿಮಗೆ ಆಟ ಅನ್ನಿಸ್ತದೆ। ಆಟ ನೋಡೋದಕ್ಕಾಗಿ ನೀವು ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಕೂತ್ಕೊಳ್ಳಿ। चाहे कोई अपमान करने वाला हो, आपको परेशान कर अपने साक्षीपन की शान से नीचे उतारने वाले हो, लेकिन आप साक्षीपन की सीट से नीचे नहीं आओ। ಯಾರೇ ಬಂದು ನಿಮಗೆ ಅಪಮಾನ ಮಾಡಬಹುದು, ತೊಂದರೆ ಕೊಡಬಹುದು, ನಿಮ್ಮ ಸಾಕ್ಷಿ ಸ್ಥಿತಿಯಿಂದ ಕೆಳಗೆ ಇಳಿಸಲಿಕ್ಕೆ ಪ್ರಯತ್ನ ಮಾಡಬಹುದು, ಆದರೆ ನೀವು ನಿಮ್ಮ ಸಾಕ್ಷಿ ಸ್ಥಿತಿಯ ಆಸನವನ್ನು ಬಿಟ್ಟು ಕೆಳಗೆ ಬರಬಾರದು। नीचे आ जाते हो तभी खुशी कम हो जाती। ಆದರೆ ನೀವು ಮಕ್ಕಳು
ನಿಮ್ಮ ಸಾಕ್ಷಿ ಸಿಂಹಾಸನ ಬಿಟ್ಟು ಕೆಳಗೆ ಬರ್ತೀರಿ, ಆಗ ಖುಷಿ ಕಡಿಮೆ ಆಗ್ತದೆ. बाप दादा ने पहले भी 2 शब्द सुनाए हैं, साथी और साक्षी. ಬಾಪ್ ದಾದಾರವರು ಮೊದಲೂ ಸಹ ಈ 2 ಶಬ್ದಗಳನ್ನು ತಿಳಿಸಿದ್ದಾರೆ. ಒಂದು ಸಾಥಿ, ಎರಡನೇದು साक्षी. जब बाप दादा साथ है तो साक्षीपन की सीट सदा मजबूत रहती. ಯಾವಾಗ ಬಾಪ್ ದಾದಾ ನಿಮ್ಮ ಜೊತೆಗಿರ್ತಾರೆ, ಆಗ ಸಾಕ್ಷಿ ಸ್ಥಿತಿಯ ಆಸನವೂ ಸಹ ಸದಾ ನಿಮ್ಮ ಜೊತೆಗೇ ಇರ್ತದೆ. कहते हो बाप दादा साथ है, लेकिन माया का प्रभाव भी पड़ता रहता. कहते रहते हो बाप दादा साथ है, लेकिन साथ को ऐसे समय पर यूज नहीं करते, किनारे कर देते. ಬಾಯಿಂದ ಬಾಪ್ ದಾದಾ ಜೊತೆಗಿದ್ದಾರೆ ಅಂತ ಹೇಳ್ತಾನೂ ಇರ್ತೀರಿ ಮತ್ತು ಮಾಯೆಯ ಪ್ರಭಾವಕ್ಕೆ ಒಳಗಾಗ್ತಿರ್ತೀರಿ. ಜೊತೆಗಿದ್ದಾರೆ ಅಂತ ಹೇಳೋದಾದರೆ ಆ ತಂದೆಯ ಸಂಘವನ್ನು ಉಪಯೋಗ ಮಾಡಿಕೊಳ್ಳಿ, ತಂದೆಗೆ ದೂರ ಮಾಡಬೇಡಿ. जैसे कोई साथ में होता है, कोई बहुत ऐसा काम पड़ जाता या कोई ऐसी बात होती तो साथ कभी ख्याल नहीं होता, बातों में पड़ जाते. ऐसे साथ है यह मानते भी हो, अनुभव भी करते. कोई कहेगा साथ नहीं है, तब कहेंगे कि बाप मेरे साथ है. यह भी नहीं कहते कि तेरे साथ है. हर एक कहता मेरा साथी है, मेरे साथ है. तो मन से कहते हो या मुख से कहते हो. ಬಾಬಾ ಹೇಳ್ತಾರೆ, ಹೇಗೆ ಕೆಲವರು ಒಬ್ಬರ ಜೊತೆಗೆ ಇರುವಾಗ ಬಹಳ ಕೆಲಸಗಳು ಬಂದವು ಅಂದರೆ ಜೊತೆಗಿರೋರನ್ನ ಮರ್ತು ಬಿಡ್ತಾರೆ, ಹಾಗೆ ಮಕ್ಕಳು ಸಹ ಮಾಯೆ ಬಂದಾಗ ತಂದೆಗೆ ಮರೀತಾರೆ. ಯಾರಾದರೂ ನಿನ್ನ ಜೊತೆಗೆ ತಂದೆ ಇಲ್ಲ ಅಂತ ಹೇಳಿದರೆ ಆವಾಗ ಜಿದ್ದು ಮಾಡಿ ಹೇಳ್ತಾರೆ, ನನ್ನ ತಂದೆ ನನ್ನ ಜೊತೆಗೇ ಇದ್ದಾರೆ ಅಂತ. ಶಿವಬಾಬಾ ನನ್ನ ಸಾಥಿಯಾಗಿದ್ದಾರೆ, ನಿನ್ನ ಸಾಥಿ ಅಂತ ಯಾರೂ ಹೇಳೋದಿಲ್ಲ. ಈ ಮಾತನ್ನು ಮನಸ್ಸಿನಿಂದ ಹೇಳ್ತೀರಾ, ಮುಖದಿಂದ ಹೇಳ್ತೀರಾ? बाप दादा खेल देखते, बाप साथ बैठे हैं और अपनी परिस्थिति में उसको सामना करने में इतना मस्त हो जाते जो देखते नहीं कि साथ में कौन है. ಬಾಬೋರು ಮಕ್ಕಳ ಆಟವನ್ನು ನೋಡ್ತಾ ಇರ್ತಾರೆ, ನಾನು ಜೊತೆಗೇ ಇರ್ತೀನಿ. ಆದರೆ ಮಕ್ಕಳು ಪರಿಸ್ಥಿತಿ ಬಂದಾಗ ಪರಿಸ್ಥಿತಿಯ ಹೋರಾಟದಲ್ಲಿ ಎಷ್ಟು ಮಗ್ನ ಆಗ್ತಾರಂದರೆ ನಾನು ಜೊತೆಗಿದ್ದೇನೆ ಅನ್ನುವುದನ್ನು ಮರೀತಾರೆ. बाप भी क्या करते, साथी से साक्षी बनकर खेल देखते. ಆವಾಗ ಬಾಬೋರಾದರೂ ಏನು ಮಾಡ್ತಾರೆ, ಸಾಥಿ ಆದವರು ಸಾಕ್ಷಿಯಾಗಿ ಮಕ್ಕಳ ಆಟವನ್ನು ನೋಡ್ತಾ ಹೋಗ್ತಾರೆ. ऐसे तो नहीं करो ना, जब साथी कहते हो तो साथ निभाओ, किनारा क्यों करते, बाप को अच्छा नहीं लगता है. ಈ ಥರ ಮಾಡಬೇಡಿ. ನಾನು ಜೊತೆಗಿದ್ರೂ ನನ್ನ ಕಡೆಗೆ ನೋಡೋದಿಲ್ಲ, ನನ್ನ ಒಂದು ಸಂಘದ ಉಪಯೋಗ ತಗೊಳ್ಳೋದಿಲ್ಲ, ನನ್ನನ್ನು ದೂರ ಮಾಡ್ತೀರಿ. ಇದು ಸರಿನಾ? ಇದು ಬಾಬೋರಿಗೆ ಇಷ್ಟ ಇಲ್ಲ. बाप शुभ आशा रखते और है भी कि एक एक बच्चा स्वराज्य अधिकारी सो विश्व राज्य अधिकारी है. आप लोग प्रजा तो नहीं बनना है ना, राजे महाराजे विश्व राजे हो ना, प्रजा बनाने वाले हो. प्रजा बनने वाले
ನಹಿ. ತಂದೆಗೆ ಮಕ್ಕಳ ಮೇಲೆ ಒಂದು ಭರವಸೆ ಇದೆ, ಒಂದು ಆಶೆ ಇದೆ. ನನ್ನ ಮಕ್ಕಳು, ಈಗಾಗಲೇ ಬಂದಂಥ ಮಕ್ಕಳು ಸ್ವರಾಜ್ಯ ಅಧಿಕಾರಿ, ಸೊ ವಿಶ್ವರಾಜ್ಯ ಅಧಿಕಾರಿ ಆಗಲಿ ಅಂತ. ತಾವು ಮಕ್ಕಳು ಪ್ರಜಾ ಆಗುವಂಥವರಲ್ಲ, ಪ್ರಜೆಗಳನ್ನು ತಯಾರು ಮಾಡುವಂಥವ್ರು. ರಾಜಾ ಬನ್ನೆ ವಾಲೆ, ಪ್ರಜಾ ಬನಾನೆ ವಾಲೆ ಹೋ. ತೋ ರಾಜಾ ಕಹಾ ಬೈಠ್ತಾ ಹೈ. ತಾವೆಲ್ಲರೂ ರಾಜ ಆಗುವಂಥವ್ರು, ಪ್ರಜೆಗಳನ್ನು ತಯಾರು ಮಾಡುವಂಥವ್ರು. ಹಾಗಾದರೆ ರಾಜ ಎಲ್ಲಿ ಕೂತಿರ್ತಾನೆ? तख्त पर बैठता है. जब प्रैक्टिकल में राजा के नशे में होता तो तख्त पर बैठता है ना, तो साक्षीपन का तख्त छोड़ो नहीं. ಬಾಬಾ ಹೇಳ್ತಾರೆ, ರಾಜ ನಶೆಯಿಂದ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಹಾಗೆ ನೀವು ಮಕ್ಕಳು ಸಾಕ್ಷಿ ಸ್ಥಿತಿಯ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ. ಆ ಸಿಂಹಾಸನವನ್ನು ಎಂದೂ ಬಿಡಬೇಡಿ. जो अलग अलग पुरुषार्थ करते उसमें थक जाते. आज मनसा का किया, कल वाचा का किया, संबंध संपर्क का किया तो थक जाते. एक ही पुरुषार्थ करो, साक्षी और खुश अनुमहा तख्त नशीन रहना है. ನೀವು ಬೇರೆ ಬೇರೆ ರೀತಿಯ ಪುರುಷಾರ್ಥ ಮಾಡ್ತಾ ಹೋಗ್ತೀರಿ. ಒಂದು ಸಮಯದಲ್ಲಿ ಮನಸ್ಸಿನ ಪುರುಷಾರ್ಥ, ಒಂದು ಸಮಯದಲ್ಲಿ ವಾಚಾ ಮೂಲಕ, ವಾಣಿಯ ಮೂಲಕ ಮಾಡುವ ಪುರುಷಾರ್ಥ, ಒಮ್ಮೆ ಸಂಬಂಧ ಸಂಪರ್ಕದಲ್ಲಿ ಹೋಗಿ ಸೇವೆ ಮಾಡುವಂಥ ಪುರುಷಾರ್ಥ. ಹೀಗೆ ಬೇರೆ ಬೇರೆ ರೀತಿಯ ಪುರುಷಾರ್ಥ ಬೇರೆ ಬೇರೆ ಸಮಯದಲ್ಲಿ ಮಾಡ್ತಾ ಹೋದರೆ ಸುಸ್ತಾಗಿ ಬಿಡ್ತೀರಿ. ಆದ್ದರಿಂದ ಒಂದೇ ಪುರುಷಾರ್ಥ ಮಾಡಿ. ಆ ಪುರುಷಾರ್ಥದಲ್ಲಿ ಎಲ್ಲ ಪುರುಷಾರ್ಥಗಳು ಸಮಾವೇಶ ಆಗಿರ್ತವೆ. ಆ ಪುರುಷಾರ್ಥ ಆಗಿದೆ ಸಾಕ್ಷಿಯಾಗಿ ಇರುವುದು ಮತ್ತು ಖುಷಿಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು. ಸಾಕ್ಷಿ ಮತ್ತು ಖುಷಿಯ ಸಿಂಹಾಸನದಲ್ಲಿ ಕೂಡುವುದು. ಯಹ ತಖ್ತ ಕಭಿ ನಹಿ ಛೋಡನ. ಈ ಸಿಂಹಾಸನ ಸಂಗಮಯುಗದಲ್ಲಿ ನೀವು ಎಂದೂ ಬಿಡಬಾರದು. कोई राजा ऐसे सीरियस होकर तख्त पर बैठे, बहुत क्रोधी हो, ऑफिशियल हो, तो क्या अच्छा लगेगा? कहेंगे यह तो राजा ही नहीं. ಒಬ್ಬ ರಾಜ ಬಹಳ ಗಂಭೀರ ಆಗಿ ಕ್ರೋಧಿಯಾಗಿ ಸಿಂಹಾಸನದ ಮೇಲೆ ಕುಳಿತು ಕೂಗಾಡ್ತಾ ಇದ್ದರೆ ನೋಡೋರಿಗೆ ಇಷ್ಟ ಆಗೋದಿಲ್ಲ. तो आप सदा तख्त नशीन है ना. वह राजे तो कभी तख्त पर बैठते, कभी नहीं बैठते, लेकिन साक्षीपन का तख्त ऐसा है जिसमें हर कार्य करते भी तख्त नशीन उतरना नहीं पड़ता है. ಆದರೆ ನೀವು ಮಕ್ಕಳು ಸಾಕ್ಷಿ ಸ್ಥಿತಿಯ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ. ಈ ಸಿಂಹಾಸನ ಹೇಗಿದೆ ಅಂದರೆ, ಸಿಂಹಾಸನದಲ್ಲಿಯೇ ಕುಳಿತು ಪ್ರತಿಯೊಂದು ಕೆಲಸ ಮಾಡಬಹುದು. ಸೋತೆ ಭಿ ತಖ್ತ ನಶೀನ್, ಉಠತೆ ಚಲತೆ ಸಂಬಂಧ ಸಂಪರ್ಕ ಮೇ ಆತೆ ಭಿ ತಖ್ತ ನಶೀನ್, ತಖ್ತ ಪರ್ ಬೈಠನಾ ಆತಾ ಹೇನ. ಬಾಬಾ ಹೇಳ್ತಾರೆ, ನೀವು ಇದೇ ಸಿಂಹಾಸನದಲ್ಲಿ ಮಲಗಬಹುದು, ಇದೇ ಸಿಂಹಾಸನದಲ್ಲಿಯೇ ಕುಳಿತು ಓಡಾಡಬಹುದು, ಸಂಬಂಧ ಸಂಪರ್ಕದಲ್ಲಿ ಬರಬಹುದು. ಅಂತಹ ಅದ್ಭುತ ಸಿಂಹಾಸನ ಇದು. साक्षीपन के तख्त नशीन आत्मा कभी भी कोई समस्या में परेशान नहीं हो सकती. ಸಾಕ್ಷಿ ಸ್ಥಿತಿಯಲ್ಲಿ ಇರುವಂಥ ಆತ್ಮ ಯಾವತ್ತೂ ಸಮಸ್ಯೆಗೆ ಹೆದರೋದಿಲ್ಲ, ಸುಸ್ತಾಗೋದಿಲ್ಲ. ಸಮಸ್ಯೆ तख्त के नीचे रह जाएगी और आप ऊपर तख्त नशीन होंगे. ಸಮಸ್ಯೆ ನಿಮ್ಮ ಸಿಂಹಾಸನದ ಕೆಳಗೆ ಉಳಿದು ಬಿಡ್ತದೆ, ನೀವು ಸಿಂಹಾಸನದ ಮೇಲೆ ಕೂತಿರ್ತೀರಿ.
समस्या आपके लिए सिर नहीं उठा सकेगी, नीचे दबी रहेगी, आपको परेशान नहीं करेगी। कोई को भी दबा दो तो अंदर ही अंदर खत्म हो जाएगा ना। ಯಾವ ಮಕ್ಕಳು ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಕೂತಿರ್ತಾರೆ ಅವರಿಗೆ ಸಮಸ್ಯೆ ಆಗಲಿ ಪರಿಸ್ಥಿತಿ ಆಗಲಿ ಯಾವುದೇ ರೀತಿಯಿಂದ ತೊಂದರೆ ಕೊಡೋದಿಲ್ಲ. ಆ ಎಲ್ಲ ಸಮಸ್ಯೆಗಳು ಅವರ ಸಿಂಹಾಸನದ ಕೆಳಗೆ ದಬ್ಬಿ ಹೋಗ್ತವೆ, ಒಳಗೆ ಖತಮ್ ಆಗ್ತವೆ. तो बाप दादा को ऐसे समय पर आश्चर्य लगता है। आप नहीं आश्चर्य करना, अपने पर भले करना, दूसरे पर नहीं करना. ಮಕ್ಕಳ ಸ್ಥಿತಿ ನೋಡಿದಾಗ ಬಾಪ್ ದಾದಾರವರಿಗೆ ಬಹಳ ಆಶ್ಚರ್ಯ ಆಗ್ತದೆ. ನೀವು ಆಶ್ಚರ್ಯ ಪಡಬೇಡಿ. ಆಶ್ಚರ್ಯ ಮಾಡಿಕೊಳ್ಳೋದಾದರೆ ನಿಮ್ಮ ಸ್ಥಿತಿಯನ್ನು ನೋಡಿ ಆಶ್ಚರ್ಯ ಪಡ್ಕೊಳ್ಳಿ. अन्यर स्थिति नोड़ी आश्चर्य पड़बेड़ी. आश्चर्य लगता है कि यह मेरे बच्चे क्या कर रहे, तख्त से उतर रहे हैं. जब तख्त नशीन रहने के संस्कार अब से ही डालेंगे तब विश्व के तख्त पर बैठेंगे. ಬಾಬೋರ್ಗೆ ಯಾಕೆ ಆಶ್ಚರ್ಯ ಆಗ್ತದಂದರೆ ನನ್ನ ಮಕ್ಕಳು ಸಿಂಹಾಸನ ಬಿಟ್ಟು ಕೆಳಗೆ ಇಳಿತಿದ್ದಾರಲ್ಲ. ಸಿಂಹಾಸನದಲ್ಲಿ ಕೂಡುವ ಸಂಸ್ಕಾರ ಸಂಗಮ ಯುಗದಲ್ಲಿ ಬಹಳ ಕಾಲದಿಂದ ಇದ್ದರೆ ಭವಿಷ್ಯದಲ್ಲಿಯೂ ಸಹ ಸಿಂಹಾಸನ ಅಧಿಕಾರಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಂಸ್ಕಾರ सब अभी ही भरने, फिर वही भरे हुए संस्कार सतयुग में कार्य करेंगे. रॉयल्टी के संस्कार अभी से भरने. ऐसे नहीं सोचना कि अभी कुछ समय पड़ा है, इतने में विनाश तो होना नहीं है, यह नहीं सोचना. राज्य ಅಧಿಕಾರದ ಸಂಸ್ಕಾರ ಸಂಗಮ ಯುಗದಲ್ಲಿನೇ ತುಂಬಿಕೊಳ್ಬೇಕು, ಸತ್ಯಯುಗಕ್ಕೆ ಹೋದ ಮೇಲೆ ತುಂಬಿಕೊಳ್ಳೋದಲ್ಲ. ಆದ್ದರಿಂದ ಈಗದಿಂದಲೇ ಸಿಂಹಾಸನ ಅಧಿಕಾರಿಯಾಗುವ ಸಂಸ್ಕಾರ ನಿಮ್ಮಲ್ಲಿ ತುಂಬಿಕೊಳ್ಳಿ. ಇನ್ನೂ ಬಹಳ ಸಮಯ ಇದೆ ಅಂತನೂ ಯೋಚನೆ ಮಾಡಬೇಡಿ. ವಿನಾಶ ಹೋನಾ ಹೇ ಅಚಾನಕ್, पूछकर नहीं आएगा कि हाँ तैयार हो, सब ಅಚಾನಕ್ ಹೋನಾ ಹೇ. ವಿನಾಶ ಆಗುವುದು ಅಚಾನಕ್ಕಾಗಿಯೇ ಆಗಲಿದೆ. ವಿನಾಶ ನಿಮ್ಮನ್ನು ಕೇಳಿ ಬರೋದಿಲ್ಲ. ನೀವೆಲ್ಲರೂ ತಯಾರಿದ್ದೀರಾ, ನಾನೀಗ ಬರಲಾ ಅಂತ ವಿನಾಶ ನಿಮಗೆ ಕೇಳೋದಿಲ್ಲ. ಈ ನಾಟಕದಲ್ಲಿ ಏನೆಲ್ಲ ಆಗೋದಿದೆ ಅದು ಅಚಾನಕ್ಕಾಗಿಯೇ ಆಗ್ತಾ ಇದೆ, ನಡೀತಾ ಇದೆ. आप लोग ब्राह्मण भी कैसे बने, अचानक संदेश मिला, प्रदर्शनी देखी, संपर्क संबंध हुआ, बदल गए. क्या सोचा था कि इस तारीख को ब्राह्मण बनेंगे, अचानक हो गया ना, तो परिवर्तन भी अचानक होना है. ತಾವೆಲ್ಲರೂ ಬ್ರಾಹ್ಮಣ ಆಗಿರೋದು ಸಹ ಅಚಾನಕ್ಕಾಗಿಯೇ ಆಗಿದ್ದೀರಿ. ಅಚಾನಕ್ಕಾಗಿ ನಿಮಗೆ ಪರಮಾತ್ಮನ ಸಂದೇಶ ಸಿಕ್ತು, ಪ್ರದರ್ಶನ ನೋಡಿದ್ರಿ, ಜ್ಞಾನ ಕೇಳಿದ್ರಿ, ನಂತರ ಬಾಬನ ಮಗುವಾದ್ರಿ. ನೀವೆಂದೂ ವಿಚಾರ ಮಾಡಿರಲಿಲ್ಲ ನಾನು ಈ ಥರ ಪರಮಾತ್ಮನ ಮಗು ಆಗ್ತೀನಿ ಅಂತ. ಅಚಾನಕ್ಕಾಗಿಯೇ ನಿಮಗೆ ಈ ಬ್ರಾಹ್ಮಣ ಜೀವನ ಸಿಕ್ತು. ಹಾಗೆಯೇ ಪರಿವರ್ತನೆಯೂ ಸಹ ಅಚಾನಕ್ಕಾಗಿಯೇ ಆಗಲಿದೆ. आपको पहले माया अलबेला बनाए. सोचेंगे हम तो 2000 सोचा था, वह भी पूरा हो गया, अभी थोड़ा रेस्ट कर लो. पहले माया अपना जादू फैलाएगी, अलबेला बनाएगी. किसी भी बात में, चाहे सेवा में, चाहे योग में, चाहे धारणा में, चाहे संबंध संपर्क में, यह चलता ही है.
यह होता ही है। ऐसे माया अलबेला बनाने की ಕೋಶಿಶ್ ಕರಿ. ವಿನಾಶದ ವಿಷಯದಲ್ಲಿ ಮಾಯೆ ನಿಮಗೆ ಸ್ವಲ್ಪ ಅಲಕ್ಷ್ಯ ಆಗುವಂತೆ ಮಾಡ್ತದೆ. ಮಕ್ಕಳು ಹೇಳ್ತಾರೆ 2000 ಇಸ್ವಿಗೆ ವಿನಾಶ ಆಗ್ತದೆ ಅಂತ ತಿಳ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ಹಾಗಾದರೆ ಇನ್ನೂ ಎಷ್ಟು ಸಮಯ ಇದೆಯೋ ಹೇಗೆ? ಈ ಥರ ಮಾಯೆ ಮಕ್ಕಳಲ್ಲಿ ಹುಡುಗಾಟಿಕೆಯ ಸಂಕಲ್ಪ ತರಿಸಿಬಿಡ್ತದೆ. ಯೋಗದ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ, ಧಾರಣೆಯ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿನೂ ಮಕ್ಕಳಿಂದ ಹುಡುಗಾಟಿಕೆ ಮಾಡಿಸ್ತದೆ. ಪಹಲೆ ಮಾಯಾ अलबेला बनाने की कोशिश करेगी, फिर अचानक विनाश होगा. फिर नहीं कहना कि बाप दादा ने सुनाया नहीं, ऐसा भी होना है क्या? ಹೀಗೆ ಮಾಯೆ ಮೊದಲು ಮಕ್ಕಳನ್ನ ಅಲಕ್ಷ್ಯತನದಲ್ಲಿ ಕರ್ಕೊಂಡು ಬರ್ತದೆ, ಹುಡುಗಾಟಿಕೆ ಮಾಡಿಸ್ತದೆ. ಹೀಗೆ ಮಾಡ್ತಾ ಮಾಡ್ತಾ ಅಚಾನಕ್ಕಾಗಿ ವಿನಾಶ ಬಂದ್ಬಿಡ್ತದೆ. ಆಗ ನೀವು ಹೇಳಬಾರದು, ಬಾಬಾ ನಮಗೆ ಹೇಳಲೇ ಇಲ್ಲ, ಮೊದಲೇ ಯಾಕೆ ನಮಗೆ ತಿಳಿಸ್ಲಿಲ್ಲ ಅಂತ ಕೇಳಬಾರದು. इसलिए पहले ही सुना देते हैं, अलबेले कभी भी नहीं बनना. ಅದಕ್ಕಾಗಿ ಬಾಬಾ ಮೊದಲೇ ಹೇಳ್ತಾ ಇದ್ದಾರೆ, ಯಾವುದೇ ವಿಷಯದಲ್ಲಿ ನೀವು ಅಲಕ್ಷ್ಯ ಮಾಡಬೇಡಿ. 4 ही सब्जेक्ट में अलर्ट, अभी भी कुछ हो जाए तो अलर्ट. 4 ವಿಷಯಗಳಲ್ಲಿ ಸಂಪೂರ್ಣ ಆಗಿ ಸದಾ ಸಿದ್ಧರಾಗಿರಿ, अलर्ट ಆಗಿರಿ. उस समय नहीं कहना बाप दादा अभी आओ, अभी साथ निभाओ, अभी थोड़ी शक्ति दे दो, उस समय नहीं देंगे. ವಿನಾಶ ಬಂದಾಗ ನೀವು ತಂದೆಗೆ ಕರೀತೀರಿ, ಬಾಬಾ ಸಹಾಯ ಮಾಡು, ಶಕ್ತಿ ಕೊಡು. ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ನಾನು ಕೊಡೋದಿಲ್ಲ. ಅಭಿ ಜಿತನಿ ಶಕ್ತಿ ಚಾಹಿಯೆ, जैसी चाहिए उतनी जमा कर लो. सबको खुली छुट्टी है, खुले भंडार है. जितनी शक्ति चाहिए, जो शक्ति चाहिए ले लो. ಆದರೆ ಈಗ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನ ನನ್ನಿಂದ ಪಡ್ಕೊಳ್ಳಿ. ಈಗ ಮುಕ್ತ ಭಂಡಾರ ಇಟ್ಟಿದೆ, ಮುಕ್ತ ಖಜಾನೆ ಇದೆ. ಎಷ್ಟು ಬೇಕೋ ಅಷ್ಟು ನನ್ನಿಂದ ನೀವು ಪಡ್ಕೋಬಹುದು. पेपर के समय टीचर व प्रिंसिपल मदद नहीं करता, ಆದರೆ ವಿನಾಶದ ಪೇಪರ್ ಬಂದಾಗ ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕ ಆಗಲಿ ಪ್ರಿನ್ಸಿಪಾಲ್ ಆಗಲಿ ಯಾರೂ ಸಹಾಯ ಮಾಡೋದಿಲ್ಲ. ಹಾಗೆ ಪರೀಕ್ಷೆಯ ಸಮಯ ಬಂದಾಗ ನಾನು ಸಹ ಧರ್ಮರಾಜ ಆಗಿರ್ತೀನಿ, ನಾನು ನಿಮಗೆ ಸಹಾಯ ಮಾಡಲಿಕ್ಕೆ आगोदिल्ला. डबल विदेशी बच्चों को देख बाप भी डबल खुश होते, डबल खुशी होती है. क्यों होती है? क्योंकि डबल विदेशियों को स्वयं को परिवर्तन करने में डबल मेहनत करनी पड़ती है. इसलिए बाप दादा डबल विदेशी बच्चों को देखते हैं तो डबल खुशी होती. वाह मेरे डबल विदेशी बच्चे वाह. हाथ उठाओ. विश्व के अनेक देशों के करीब 1000 भाई बहनें सभा में उपस्थित हैं. डबल विदेशी ಮಕ್ಕಳನ್ನ ನೋಡಿದರೆ ಬಾಬೋರ್ಗೆ ಡಬಲ್ ಖುಷಿ ಆಗ್ತದೆ. ಯಾಕೆ ಅಂದರೆ ಅವರು ಬಾಬನ ಮಕ್ಕಳಾಗಬೇಕಾದ್ರೆ ಡಬಲ್ ಪರಿಶ್ರಮ ಪಟ್ಟಿರ್ತಾರೆ. ಆದ್ದರಿಂದ ವಾಹನನ್ನ ಡಬಲ್ ವಿದೇಶಿ ಮಕ್ಕಳೇ ವಾಹ ಅಂಥೇಳಿ ಬಾಬೋರು ಸಹ ಖುಷಿಯಿಂದ ಹಾಡ್ತಾ ಇದ್ದಾರೆ. ಆ ದಿನ ಮಧುಬನದ ಸಭೆಯಲ್ಲಿ 1000 ಸೋದರ ಸೋದರಿಯರು ವಿದೇಶದಿಂದ ಬಂದು ಸಭೆಯಲ್ಲಿ ಉಪಸ್ಥಿತ ಆಗಿದ್ರು. ವಾಹ್ ಬಹುತ್ ಅಚ್ಚಾ, ಡಬಲ್ ತಾಲಿ ಬಜಾओ. बाप दादा विदेश की सेवा के
समाचार सुनते रहते। सेवा का उमंग उत्साह बहुत अच्छा है. ಬಾಬೋರು ವಿದೇಶದ ಸಮಾಚಾರ ಕೇಳ್ತಾ ಇರ್ತಾರೆ. ವಿದೇಶದಲ್ಲಿ ಸೇವೆಯ ಉತ್ಸಾಹ ಬಹಳ ಚೆನ್ನಾಗಿದೆ. कभी कभी अपने ऊपर सेवा का बोझ उठा लेते. बोझ नहीं उठाओ, बोझ बाप को दे दो. बाप के लिए वह बोझ कुछ भी नहीं, लेकिन आप सेवा का बोझ उठाते हो तो थक जाते. ಬಾಬಾ ಹೇಳ್ತಾರೆ, ಸೇವೆ ಭಾರ ಆಗಿರಬಾರದು. ಸೇವೆಯ ಭಾರವನ್ನು ತಂದೆಗೆ ಒಪ್ಪಿಸಿರಿ. ನೀವು ಅದನ್ನು ಎತ್ಕೊಳ್ಳಿಕ್ಕೆ ಹೋದರೆ ಭಾರ ಆಗ್ತದೆ. ತಂದೆಗೆ ಕೊಟ್ಟರೆ ತಂದೆಗೆ ಯಾವ ಸೇವೆನೂ ಭಾರ ಆಗೋದಿಲ್ಲ. सेवा के समय थकना नहीं. उस समय बहुत अच्छे चेहरों का फोटो निकालने वाला होता है, लेकिन सेवा के बाद थोड़ा सा थकावट के चेहरे में दिखाई देते हैं. ಬಾಬಾ ಹೇಳ್ತಾರೆ, ಸೇವೆ ಮಾಡುವಾಗೇನೋ ಉತ್ಸಾಹದಿಂದ ಮಾಡ್ತೀರಿ, ನಂತರ ಸ್ವಲ್ಪ ಸುಸ್ತಾಗ್ತೀರಿ. ಆ ನಿಮ್ಮ ಸುಸ್ತಾಗಿರುವ ಫೋಟೋ ಬಾಬೋರು ನೋಡಲಿಕ್ಕೆ ಇಷ್ಟಪಡೋದಿಲ್ಲ. बाप कहते बोझ क्यों उठाते? क्या बोझ उठाना है? अच्छा लगता है या आदत पड़ी हुई? ಬಾಬಾ ಕೇಳ್ತಾರೆ, ಭಾರವನ್ನು ನಿಮ್ಮ ತಲೆಯ ಮೇಲೆ ಯಾಕೆ ಇಟ್ಕೊಳ್ತೀರಿ? ಅದು ನಿಮಗೆ ಇಷ್ಟನಾ? बोझ नहीं उठाओ. बोझ तब लगता है जब बाप साथ नहीं. मैंने किया, मैं करती हूँ, मैं करता हूँ तो बोझ हो जाता. ಬಾಬಾ ಹೇಳ್ತಾರೆ, ಸೇವೆ ನಿಮಗೆ ಭಾರ ಅನಿಸುವುದು ಯಾವಾಗ ಅಂದರೆ ತಂದೆಯ ಸಂಗ ಬಿಟ್ಟಾಗ. ಯಾವಾಗ ನಾನೇ ಮಾಡಿದ್ದೀನಿ, ನಾನೇ ಮಾಡ್ತೀನಿ, ನನ್ನ ಕೆಲಸ ಅಂತ ತಿಳ್ಕೊತೀರಿ, ಆಗ ಸೇವೆ ಅನ್ನೋದು ಭಾರ ಅನ್ನಿಸ್ತದೆ. बाप साथ है, बाप का कार्य है, बाप करा रहा है तो बोझ नहीं लगे. ಸೇವೆ ಮಾಡುವಾಗಲೂ ತಿಳ್ಕೊಳ್ಳಿ, ತಂದೆ ಜೊತೆಗಿದ್ದಾರೆ, ಇದು ತಂದೆಯ ಕೆಲಸ, ತಂದೆ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಭಾರದ ಅನುಭವ ಆಗೋದಿಲ್ಲ. ಹಲ್ಕೆ ಹೋ ನಾಚ್ತೆ रहेंगे, जैसे डांस बहुत अच्छी करते. डबल विदेशियों की डांस बहुत अच्छी होती. अपने को थकाते नहीं, फरिश्ते माफ़ी करते. ಬಾಬಾ ಹೇಳ್ತಾರೆ, ಭಾರ ತಂದೆಗೆ ಕೊಟ್ಟು ಹಗುರಾಗಿ ಕುಣಿತಾ ಇರಿ. ಡಬಲ್ ವಿದೇಶದ ಮಕ್ಕಳು ಸ್ಥೂಲ ನೃತ್ಯ ಮಾಡುವಾಗಲೂ ಸುಸ್ತಾಗೋದಿಲ್ಲ. ಫರಿಷ್ಠಾ ರೂಪದಲ್ಲಿ ಲೈಟಾಗಿ ಅವರು ಕುಣಿತಾ ಇರ್ತಾರೆ. इंडियन जो डांस करेंगे वह पाँव थकाएंगे, हाथ भी थकाएंगे, लेकिन विदेशी डांस भी लाइट करते. तो ऐसे सेवा भी एक डांस समझो. ಬಾಬಾ ಹೇಳ್ತಾರೆ, ಭಾರತೀಯರು ನೃತ್ಯ ಮಾಡಿದರೆ ಸುಸ್ತಾಗ್ತಾರೆ, ವಿದೇಶದ ಮಕ್ಕಳು ನೃತ್ಯ ಮಾಡಿದರೂ ಸುಸ್ತಾಗೋದಿಲ್ಲ. ಆ ಥರದ ಡಾನ್ಸ್ ಇರ್ತದೆ. ಹೀಗೆ ಸೇವೆ ಮಾಡುವುದು ಸಹ ಒಂದು ಡಾನ್ಸ್ ಅಥವಾ ನೃತ್ಯ ಅಂತ ತಿಳ್ಕೊಳ್ಳಿ. ಥಕೋ ನೈ, ಸುಸ್ತಾಗಬೇಡಿ. बाप दादा को वह फोटो अच्छा नहीं लगता. सेवा का उमंग उत्साह अच्छा है, थोड़ी सी बात में हलचल में आने की परसेंटेज भी बहुत कम है, मेजॉरिटी ठीक है. ಬಾಬಾ ಹೇಳ್ತಾರೆ, ಸೇವೆಯ ಉತ್ಸಾಹ ಉಲ್ಲಾಸನೂ ಬಹಳ ಚೆನ್ನಾಗಿದೆ ನಿಮ್ಮಲ್ಲಿ. ಪರಿಸ್ಥಿತಿಯ ಏರುಪೇರಿನಲ್ಲೂ ಸಹ ನೀವು ಬರೋದಿಲ್ಲ. ಮೆಜಾರಿಟಿ ಮಕ್ಕಳು ಒಂದೇ ಥರದ ಏಕರಸ ಸ್ಥಿತಿಯಲ್ಲಿ ಇದ್ದು ಸೇವೆ ಮಾಡ್ತೀರಿ. ಬಾಕಿ ಥೋಡಿ ಸಂಖ್ಯಾ कभी थोड़ा सा हलचल में दिखाई देती, लेकिन आदि की रिजल्ट और अब की रिजल्ट में बहुत अच्छा अंतर है. ಕೆಲವರು ಪರಿಸ್ಥಿತಿ ಬಂದಾಗ ತಮ್ಮ ಮನಸ್ಥಿತಿಯನ್ನು ಕೆಡಿಸ್ಕೊಳ್ತಾರೆ.
ಆದರೆ ಮೆಜಾರಿಟಿ ಮಕ್ಕಳ ಸೇವೆಯ ರಿಸಲ್ಟ್ ಏನಿದೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ नाजुकपन छोड़ते जा रहे, अभी छोटे छोटे माइक भी तैयार कर रहे. छोटे माइक है लेकिन छोटे से बड़े तक भी आ जाएंगे. विदेशी टीचर्स कहती थी कि VIPs को मिलना ही मुश्किल है. आना तो छोड़ो, मिलना ही मुश्किल. अभी सहज हो गए क्योंकि आप अभी VVVIP हो गए. तो आपके आगे VIP क्या है? टोटल विदेश की रिजल्ट अच्छी, सेंटर्स भी अच्छे, बुद्धि को प्राप्त करते जा रहे. ವಿದೇಶದ ಶಿಕ್ಷಕಿಯರು ಮೊದಲು ಹೇಳ್ತಿದ್ರಂತೆ VIPsಗಳನ್ನು ಭೇಟಿ ಮಾಡುವುದು ಕಷ್ಟ ಅಂತ. ಆದರೆ ಈಗ ಅವರು ಸಹ ಭಾರತಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಟೀಚರ್ಸ್ಗಳು VVIPs ಆಗಿಬಿಟ್ಟಿದ್ದಾರೆ. VVIPs ಮುಂದೆ ಆ VIPಗಳು ಏನಾಗ್ತಾರೆ? ನೀವೇ ದೊಡ್ಡವರಾಗಿದ್ದೀರಿ, ಶಕ್ತಿಶಾಲಿ ಆಗಿದ್ದೀರಿ. ಈಗ ನೀವು ಕರೆದಾಗ ಅಲ್ಲಿಯ ಗಣ್ಯರು ಬರ್ತಾ ಇದ್ದಾರೆ. ಟೋಟಲ್ ವಿದೇಶ್ ಕಿ ರಿಸಲ್ಟ್ ಅಚ್ಚಿ. ಇಡೀ ವಿದೇಶದ ಒಂದು ಫಲಿತಾಂಶ ನೋಡಿದರೆ ಬಹಳ ಚೆನ್ನಾಗಿದೆ. ಭಾರತ್ ಮೇ ಹ್ಯಾಂಡ್ಸ್ नहीं तो भारत में भी सेवा केंद्र बहुत खुल जाए. एक एक जोन वाला कहता है हैंड्स नहीं. अभी इस वर्ष हैंड्स निकालने की सेवा करो. हैंड्स मांगो नहीं, निकालो और ही दान पुण्य करो. ಭಾರತದಲ್ಲಿನೂ ಹ್ಯಾಂಡ್ಸ್ ಇದ್ದಿದ್ರೆ ಇನ್ನೂ ಸೇವೆ ವೃದ್ಧಿ ಆಗ್ತಿತ್ತು. ಆದರೆ ಬಾಬಾ ಹೇಳ್ತಾರೆ ಹ್ಯಾಂಡ್ಸನ್ನು ನೀವು ಕೇಳಬಾರದು, ನೀವೇ ತಯಾರು ಮಾಡಬೇಕು. ಈ ವರ್ಷ ಹ್ಯಾಂಡ್ಸನ್ನು ತಯಾರು ಮಾಡುವಂತಹ ಸೇವೆ ಮಾಡಿ. ಅಂದರೆ ಅನೇಕ ಶಿಕ್ಷಕಿಯರನ್ನು ತಯಾರು ಮಾಡಿ. ನೀವೇ ಆ ಶಿಕ್ಷಕಿಯರನ್ನು ಯಜ್ಞಕ್ಕೆ ದಾನ ಕೊಡಿ. ಬೇರೆ ಬೇರೆ ಕೇಂದ್ರಗಳಿಗೆ ಕಳಿಸಿರಿ. विदेश में यह बहुत अच्छा तरीका है. जहाँ सेंटर खुलता है वहाँ के ही लौकिक कार्य भी करते, सेंटर भी चलाते. कैसे चलेगा, कौन चलाएगा, यह प्रॉब्लम कम है. ವಿದೇಶದ ಸೇವೆಯ ವಿಧಾನ ಹೇಗಿದೆ ಅಂದರೆ ಅಲ್ಲಿ ನೌಕರಿ ಮಾಡ್ತಾನೆ ಬಾಬನ ಸೇವಾ ಕೇಂದ್ರಗಳನ್ನು ನಡೆಸ್ತಾರೆ. ಸೇವಾ ಕೇಂದ್ರದಲ್ಲಿ ಇದ್ದು ಅಲೌಕಿಕ ಸೇವೆನೂ ಮಾಡ್ತಾರೆ, ಲೌಕಿಕ ಸೇವೆ ಅಥವಾ ಕೆಲಸನೂ ಮಾಡ್ತಾರೆ. लौकिक काम भी आपकी सेवा का साधन है. लौकिक कार्य नहीं करते हो लेकिन अलौकिक कार्य के निमित्त लौकिक कार्य करते. ಲೌಕಿಕ ಕೆಲಸ ಅಥವಾ ದುಡಿಮೆ ಯಾಕೆ ಮಾಡ್ತೀರಿ ಅಂದರೆ ಅಲೌಕಿಕ ಸೇವೆಗಾಗಿ ನೀವು ಆ ಕೆಲಸ ಮಾಡ್ತೀರಿ. जहाँ भी जाते हो वहाँ सेंटर खोलने का उमंग रहता है. तो लौकिक कार्य कब तक करेंगे यह नहीं सोचो. लौकिक कार्य अलौकिक कार्य के निमित्त करते हो तो आप सरेंडर. ಲೌಕಿಕ ಕೆಲಸ ಅಥವಾ ನೌಕರಿ ಅಲೌಕಿಕ ಸೇವೆಗಾಗಿ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ ನೀವು ಸಮರ್ಪಿತರೆ. लौकिकपन नहीं हो, लौकिकपन है तो लौकिक कार्य में भी ಸಮರ್ಪಣ हो. ಬಾಬಾ ಹೇಳ್ತಾರೆ ಅಲ್ಲಿ ಲೌಕಿಕತನ ಇರಬಾರದು, ಅಲೌಕಿಕ ದೃಷ್ಟಿಕೋನ ಇರಬೇಕು. ಅಲೌಕಿಕತೆ ಇದ್ದಲ್ಲಿ ನೀವು ಮಾಡುವ ಲೌಕಿಕ ಕಾರ್ಯವೂ ಸಹ अलौकिक कार्य ಆಗಿಬಿಡ್ತದೆ. लौकिक कार्य को छोड़कर समर्पण समारोह मनाना है, यह बात नहीं है. आप तो अलौकिक कार्य निमित्त लौकिक कार्य करते हो. अलौकिकता में ही है. ऐसी आत्माओं को डबल क्या पदम मुबारक. ಲೌಕಿಕ ಕೆಲಸ ಬಿಟ್ಟು ಸಮರ್ಪಣೆ ನಾವು ಆಗಬೇಕು ಆಗ್ತಿಲ್ಲಲ್ವಾ ಅಂತ ಯೋಚನೆ ಮಾಡಬೇಡಿ.
ನೀವು ಲೌಕಿಕ ಕೆಲಸ ಮಾಡ್ತಿರುವುದೇ ಅಲೌಕಿಕ ಸೇವೆಗಾಗಿ. ಆದ್ದರಿಂದ ಅಂತಹ ಆತ್ಮರಿಗೂ ಸಹ ಬಾಬಾ ಡಬಲ್ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. सिर्फ ट्रस्टी होकर करना, मैंपन में नहीं आना. मैं इतना काम करती हूँ, मैंपन नहीं. ನೀವು ಲೌಕಿಕ ಕೆಲಸ ಮಾಡುವಾಗಲೂ ನಿಮಿತ್ಯ ಭಾವನೆಯಿಂದ ಟ್ರಸ್ಟಿಯಾಗಿ ಮಾಡಬೇಕು. ನಾನು ಇಷ್ಟು ಕೆಲಸ ಮಾಡ್ತೀನಿ, ನಾನಿಷ್ಟು ದುಡಿತೀನಿ ಅನ್ನುವಂತಹ ನನ್ನತನ ಅಲ್ಲಿ ಬರಬಾರದು. करावनहार करा रहा है, मैं इंस्ट्रूमेंट हूँ, पॉवर के आधार पर चल रहे. ಮಾಡಿಸುವವನು ಮಾಡಿಸ್ತಾ ಇದ್ದಾನೆ, ನಾನು ಕೇವಲ ಯಂತ್ರ, ಆ ಶಕ್ತಿಯ ಆಧಾರದಿಂದ ನಡೀತಾ ಇದ್ದೀನಿ ಅಂತ ತಿಳ್ಕೋಬೇಕು. अच्छा, आज डबल विदेशियों का टर्न है. डबल विदेशियों को देख खुशी होती. सभी डबल विदेशी खुशनुमा हो, हाथ की ताली बजा. ಇವತ್ತು ಡಬಲ್ ವಿದೇಶಿಯರ ಮಿಲನದ ಗ್ರೂಪ್ ಇತ್ತು. ಅವರಿಗೆ ಅವಕಾಶ ಕೊಡಲಾಗಿತ್ತು. ಡಬಲ್ ವಿದೇಶಿ ಮಕ್ಕಳನ್ನು ನೋಡಿ ಬಾಬೋರ್ಗೂ ಖುಷಿ ಆಗ್ತಾ ಇದೆ. ಎಲ್ಲರೂ ಹಸನ್ಮುಖಿ ಆಗಿದ್ದೀರಿ ತಾನೆ, ಎಲ್ಲರೂ ಚಪ್ಪಾಳೆ ಹಾಕ್ರಿ. ಅಭಿ ಮಧುಬನ್ ಮೇ ತೋ ಮಾಯಾ ನಹಿ ಆತಿ ಹೈ. ಮಧುಬನದಲ್ಲಿ ಮಾಯೆ ಬರೋದಿಲ್ಲ ತಾನೆ. अच्छा, एक सेकंड में बिल्कुल बाप समान अशरीरी बन जाओ. फुल स्टॉप लगाओ. बाप दादा ने 3 मिनट ड्रिल कराई. अच्छा, यह सारे दिन में बार बार अभ्यास करते रहो. ಕ್ಷಣದಲ್ಲಿ ತಂದೆಯ ಸಮಾನ ಅಶರೀರಿ ಆಗ್ರಿ. ಕ್ಷಣದಲ್ಲಿ ಎಲ್ಲ ವಿಚಾರಗಳಿಗೆ ಪೂರ್ಣ ವಿರಾಮ ಹಾಕ್ರಿ. ಅಶರೀರಿ ಸ್ಥಿತಿಯ ಅನುಭವ ಮಾಡ್ರಿ ಅಂತ ಹೇಳಿ ಬಾಬಾ ಎಲ್ಲರಿಂದನೂ 3 ನಿಮಿಷದ ಈ ಒಂದು ಆತ್ಮಿಕ ಡ್ರಿಲ್ ಮಾಡಿಸಿದ್ರು, ಅಭ್ಯಾಸ ಮಾಡಿಸಿದ್ರು. ಇಂಥ ಅಭ್ಯಾಸ ದಿನದಲ್ಲಿ ಆಗಾಗ ಮಾಡ್ತಾನೆ ಇರಬೇಕು ಅಂತನೂ ಬಾಬಾ ಹೇಳ್ತಾ ಇದ್ದಾರೆ. ಚಾರೋ ಓರ್ ಕೆ सर्व माया जीत, प्रकृति जीत, साक्षीपन के तख्त नशी, साथी के साथ का सदा अनुभव करने वाले, सदा दृढ़ता से सफलता को गले का हार बनाने वाले, बाप समान लाइट रहने वाले, अपने माइट द्वारा विश्व को दुख अशांति की कमजोरी से छुड़ाने वाले, मास्टर सुख के सागर, खुशी के सागर, प्रेम के सागर, ज्ञान के सागर, बाप समान बच्चों को याद, प्यार और नमस्ते. ಹೀಗೆ ಮಾಯಾ ಜೀತ, ಪ್ರಕೃತಿ ಜೀತ, ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಕುಳಿತು ಸಾಥಿ ತಂದೆಯನ್ನು ಸದಾ ಜೊತೆಗೆ ಅನುಭವ ಮಾಡುವಂತಹ ಮಕ್ಕಳಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪಡೆದುಕೊಂಡು ಸಫಲತೆಯ ಮಾಲೆಯನ್ನು ಧರಿಸಿರುವಂತಹ ಮಕ್ಕಳಿಗೆ, ತಂದೆಯ ಸಮಾನ ಡಬಲ್ ಲೈಟ್ ಆಗಿರುವಂಥ ಮಕ್ಕಳಿಗೆ ತಮ್ಮ ಶಕ್ತಿಯ ಮೂಲಕ ವಿಶ್ವದ ಅನೇಕ ಆತ್ಮರಿಗೆ ದುಃಖ ಅಶಾಂತಿಯಿಂದ ದೂರ ಮಾಡುವಂತಹ ಮಾಸ್ಟರ್ ಸುಖ ಸಾಗರ್, ಖುಷಿಯ ಸಾಗರ್, ಪ್ರೇಮದ ಸಾಗರ್, ಜ್ಞಾನದ ಸಾಗರ ಬಾಪ್ ಸಮಾನ ಆಗಿರುವಂತಹ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ वरदान. परखने व निर्णय करने की शक्ति द्वारा सेवा में सफलता प्राप्त करने वाले सफलता मूर्त भव. ಪರೀಕ್ಷಿಸುವ ಶಕ್ತಿ ಮತ್ತು ನಿರ್ಣಯ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ सफलता मूर्ति आगिरे. जो परखने की शक्ति द्वारा
बाप को, अपने आप को, समय को, ब्राह्मण परिवार को और अपने श्रेष्ठ कर्तव्य को पहचान कर निर्णय करते हैं कि क्या बनना है, क्या करना है, वही सेवा करते कर्म संबंध संपर्क में आते सदा सफलता ಪ್ರಾಪ್ತ करते हैं. ಯಾವ ಮಕ್ಕಳು ಪರೀಕ್ಷಿಸುವ ಶಕ್ತಿಯ ಮೂಲಕ ತಂದೆಯನ್ನು ಗುರುತಿಸ್ತಾರೆ, ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ, ಸಮಯವನ್ನು ಗುರುತಿಸ್ತಾರೆ, ಬ್ರಾಹ್ಮಣ ಪರಿವಾರವನ್ನು ಗುರುತಿಸ್ತಾರೆ, ತಮ್ಮ ಶ್ರೇಷ್ಠ ಕರ್ತವ್ಯವನ್ನು ಗುರುತಿಸಿ ನಿರ್ಣಯ ಮಾಡ್ತಾರೆ, ಏನಾಗಬೇಕು ಏನು ಮಾಡಬೇಕು ಎಂದು ನಿರ್ಣಯ ಮಾಡಿ ಸೇವೆ ಮಾಡ್ತಾರೆಯೋ ಅವರಿಗೆ ಅವರು ಮಾಡುವ ಸೇವೆಯಲ್ಲಿ ಸದಾ ಸಫಲತೆಯ ಪ್ರಾಪ್ತಿಯಾಗ್ತದೆ. मनसा वाचा कर्मणा हर प्रकार की सेवा में सफलता मूर्त बनने का आधार है परखने और निर्णय करने की शक्ति. ಮನ ವಚನ ಕರ್ಮದಿಂದ ಮಾಡುವ ಪ್ರತಿಯೊಂದು ಸೇವೆಯಲ್ಲಿ ಸಫಲತೆಗೆ ಆಧಾರ ಆಗಿದೆ ಪರೀಕ್ಷಿಸುವ ಶಕ್ತಿ ಮತ್ತು ನಿರ್ಣಯ ಶಕ್ತಿ. श्लोगन. ज्ञान योग की लाइट माइट से संपन्न बनो तो किसी भी परिस्थिति को सेकेंड में पार कर लेंगे. ಜ್ಞಾನ ಯೋಗದ ಶಕ್ತಿ ಮತ್ತು ಬೆಳಕಿನಿಂದ ಸಂಪನ್ನ ಆಗಿರೆ ಆಗ ಯಾವುದೇ ಪರಿಸ್ಥಿತಿಯಿಂದ ಕ್ಷಣದಲ್ಲಿ ನೀವು ದಾಟಿ ಹೋಗಬಹುದು.